ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು LBA ಅಂದ್ರೆ ನಿಮ್ಗೆ ಗೊತ್ತಿರೋ ತರ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷಾ ಕನ್ನಡದ ಒಣ ಮರದ ಗಿಳಿಗಳು ಎನ್ನುವಂತಹ ಗದ್ಯ ಭಾಗದ ಪ್ರಶ್ನಾಕೋಟಿಯ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಮೊದಲನೇದಾಗಿ ನಮ್ಗೆ ಯಾವ ಪ್ರಶ್ನೆ ಇರುತ್ತೆ? MCQ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆ ಇರುವಂತದ್ದು. ಇಲ್ಲಿ ಒಟ್ಟು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು 22 ಪ್ರಶ್ನೆಗಳನ್ನು ತಗೊಂಡಿರುವಂತದ್ದು. ಆ ಪ್ರಶ್ನೆಯ ಜೊತೆಗೆ ಅದರ ಉತ್ತರವನ್ನು ಸಹ ಇಲ್ಲಿ ಕೊಟ್ಟಿರುವಂತದ್ದು. ನೋಡಿ ವಿದ್ಯಾರ್ಥಿಗಳೇ, ಇದು ವ್ಯಾಕರಣಾಂಶವನ್ನು ಒಳಗೊಂಡಿರುವಂತಹ ಪ್ರಶ್ನೆಗಳು. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ಒಟ್ಟು 4 ಆಪ್ಷನ್ ಇದಾವೆ. 7, 9, 13, 5 ಅಂತೇಳಿ. ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ್ದು ಅಂತಂದ್ರೆ ಯರ, ಲವ, ಶ, ಶ, ಹ, ಳ ಅಲ್ವಾ? ಹಾಗಾದ್ರೆ ಒಟ್ಟು ಎಷ್ಟಿರುತ್ತೆ ಅವರ್ಗೀಯ ವ್ಯಂಜನಾಕ್ಷರಗಳು? 9 ಅಲ್ವಾ? ಇದರ ಉತ್ತರ 9. ಹಾಗೇನೆ ಇನ್ನು ನೆಕ್ಸ್ಟ್ ಬಂದಾಗ ಎರಡನೇ ಪ್ರಶ್ನೆ, ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದರೆ ಕ, ಚ, ಟ, ತ, ಪ, ಗ, ಜ, ಟ, ದ, ಬ. ಒಟ್ಟು 10 ಇರುವಂತದ್ದು. ಇಲ್ಲಿ ಉತ್ತರವು ಸಹ 10 ಇದೆ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮಹಾಪ್ರಾಣಾಕ್ಷರಗಳು ಮೂರನೇ ಪ್ರಶ್ನೆ. ಇಲ್ಲಿ ಖ, ಛ, ಠ, ಥ, ಪ, ಘ, ಜ, ಡ, ಧ, ಬ ಅನ್ನುವಂಥದ್ದು. ಒಟ್ಟು 10 ಇರುವಂತದ್ದು. ಇಲ್ಲಿ ಎರಡನೇ ಆಪ್ಷನ್ ಸರಿಯಾದಂತಹ ಉತ್ತರ. ಹಾಗೇನೆ ನಾಲ್ಕನೇ ಪ್ರಶ್ನೆ, ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರವು ಸೇರಿದಾಗ ಆಗುವ ರೂಪವನ್ನು ಹೇಗೆನ್ನುತ್ತಾರೆ ಅಂತ ಇದೆ. ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಏನಾಗುತ್ತೆ? ಗುಣಿತಾಕ್ಷರವಾಗುತ್ತೆ. ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ, ಈ ರೀತಿ ಬರಿತೀವಲ್ವಾ, ಅದನ್ನು ಗುಣಿತಾಕ್ಷರವಾಗುತ್ತೆ. ಹಾಗೇನೆ ಐದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಕೊನೆಯಾಕ್ಷರವನ್ನ ಹೀಗೆನ್ನುತ್ತಾರೆ ಅಂತ ಇದೆ. ವರ್ಗದ ಕೊನೆಯಾಕ್ಷರ ಯಾವುದು ವಿದ್ಯಾರ್ಥಿಗಳೇ? ङ, ಞ, ನ, ನ, ಮ. ಇವನ್ನ ಅನುನಾಸಿಕಗಳು ಅಂತ ಕರೀತಾರೆ. ಇದು ಸರಿಯಾದಂತಹ ಉತ್ತರ ಎರಡನೇದು ನೋಡಿ ಇಲ್ಲಿ. ಹಾಗೇನೆ ಆರನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ಕೇಳಿರುವಂತದ್ದು ಅನುನಾಸಿಕ ಅಕ್ಷರಗಳ ಬಗ್ಗೆ, ವರ್ಗದ ಕೊನೆಯ ಅಕ್ಷರವನ್ನ ಏನಂತಾರೆ ಅನ್ನೋ ರೀತಿನಲ್ಲಿ. ಇಲ್ಲಿ ಒಟ್ಟು ಅನುನಾಸಿಕ ಅಕ್ಷರಗಳು ಆಗ್ಲೇ ಹೇಳಿದಾಗೆ ङ, ಞ, ಣ, ನ, ಮ. ಗೊತ್ತಾಯ್ತಾ? ಹಾಗೆ ಏಳನೇ ಪ್ರಶ್ನೆ ನೋಡಿ, ಇಲ್ಲಿ ತ ವರ್ಗದ ಅನುನಾಸಿಕ ಅಕ್ಷರ ಅಂತ ಇದೆ. ತ, ಥ, ದ, ಧ, ನ. ಅಂದ್ರೆ ತ ವರ್ಗದ ಅನುನಾಸಿಕ ಅಕ್ಷರ ನ. ಎಂಟನೇ ಪ್ರಶ್ನೆ ಏನ್ ಹೇಳುತ್ತಿಲ್ಲಿ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹೀಗೆನ್ನುವರು ಅಂತ ಹೇಳಿದೆ. ಎರಡು ಮಾತ್ರ ಕಾಲ ಅಂದ್ರೆ ದೀರ್ಘವಾಗಿ ಹೇಳುವಂಥದ್ದು, ಅದನ್ನ ದೀರ್ಘ ಸ್ವರ ಆ, ಈ, ಉ, ಎ, ಐ, ಓ, ಔ ಅನ್ನುವಂಥದ್ದು. ಹಾಗೇನೆ ನೋಡಿ ಇಲ್ಲಿ ಮುಂದಿನ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, ಇವುಗಳಲ್ಲಿ ಹ್ರಸ್ವ ಸ್ವರಗಳ ಗುಂಪು ಅಂತ ಕೇಳಿರುವಂಥದ್ದು. ಹ್ರಸ್ವ ಸ್ವರಗಳು ಯಾವುದು? ಅ, ಇ, ಉ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಅ, ಇ, ಉ, ರು, ಎ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಹಾಗೆ 10ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರವನ್ನು ಹೀಗಂತ ಹೇಳ್ತಾರೆ ಅಂತೇಳಿ ಇಲ್ಲಿ ಕೇಳಿರುವಂತದ್ದು. ಏನಂತಾರೆ ಹಾಗಾದ್ರೆ? 1 ಮತ್ತು 3ನೇ ಅಕ್ಷರಗಳು ಮೊದಲನೇದು ಯಾವ್ದಿರುತ್ತೆ? ಈಗ ಎಕ್ಸಾಂಪಲ್ ಮೊದಲನೇ ವರ್ಗ ವ್ಯಂಜನಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗ ಅಂತಂದ್ರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಲ್ವಾ? ಹಾಗಾದ್ರೆ ವರ್ಗದ ಮೊದಲ ಮತ್ತು 3ನೇ ಅಕ್ಷರ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಅದನ್ನ ಅಲ್ಪ ಪ್ರಾಣ ಅಂತ ಕರೆಯುವಂಥದ್ದು. ಇದು ಸರಿಯಾದಂತ ಉತ್ತರ. ಹಾಗೆ 11ನೇ ಪ್ರಶ್ನೆ, ಅಂತಃಕರಣ ಈ ಪದದಲ್ಲಿ ಗೆರೆ ಎಳೆದಿರುವ ಅಕ್ಷರದ ವಿಧ. ಇಲ್ಲಿ ನೋಡಿ, ಇಲ್ಲಿ ಗೆರೆ ಎಳೆದಿರೋದು ಕಾಣಿಸುತ್ತಲ್ವಾ? ಅಂಥ ಅಂದ್ರೆ ಇದು ವಿಸರ್ಗ, ಯೋಗವಾದ ಎರಡನೇ ಪ್ರಕಾರ. ಮೊದಲನೇ ಪ್ರಕಾರ ಯಾವುದು? ಅನುಸ್ವಾರ. ಅನುಸ್ವಾರ ಅಂದ್ರೆ ಅಮ್ ಅಂತ ಬರುತ್ತೆ. ಇಲ್ಲಿ ವಿಸರ್ಗ ಅಂದ್ರೆ ಅಹ ಅಂದ್ರೆ ಅಂಥ, ಅಂತಃಕರಣ ಅನ್ನುವಂಥದ್ದು. ಇಲ್ಲಿ ವಿಸರ್ಗ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಹಾಗೇನೆ 12ನೇ ಪ್ರಶ್ನೆ ಯಾವುದು? 12ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಸ್ವರಗಳು ಅಂತ ಕೇಳಿದ್ದಾರೆ. ಸ್ವರಗಳು ಇಲ್ಲಿ ಒಟ್ಟು 13, ಅ ಇಂದ ಇಲ್ಲಿ ತನಕ ಔ ತನಕ ಇರುವಂತಹ ಅಕ್ಷರಗಳು. ಹಾಗೇನೆ 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. 13ನೇ ಪ್ರಶ್ನೆ ಯಾವ್ದಿಲ್ಲಿ? ಕನ್ನಡ ವರ್ಣಮಾಲೆಯಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂತ ಇಲ್ಲಿ ಕೇಳಿದ್ದಾರೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅ, ಇ, ಉ, ರು, ಎ, ಓ ಅನ್ನುವಂಥದ್ದಲ್ವಾ? ಅಂದ್ರೆ ಇದು ಹ್ರಸ್ವ ಸ್ವರಗಳು. ಸರಿಯಾದಂತಹ ಉತ್ತರ ಹ್ರಸ್ವ ಸ್ವರ. ಹಾಗೆ 14ನೇ ಪ್ರಶ್ನೆಯಲ್ಲಿ ಈ ಪಾಠದಲ್ಲಿರುವಂತಹ ಸಂಧಿ ಭಾಗದಿಂದ ತಗೊಂಡಿರುವಂತದ್ದು ವ್ಯಾಕರಣಾಂಶ. ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆ ಅಂತ ಹೇಳಿದ್ದಾರೆ. ಇದು ಮಳೆ ಪ್ಲಸ್
ಕಾಲ ಮಳೆಗಾಲ. ಇಲ್ಲಿ ಉತ್ತರ ಪದದಲ್ಲಿ ಇರುವಂತಹ ಕ ಚ ಟ ತ ಪಗಳಿಗೆ ಗ ಜ ಡ ದ ಪಗಳು ಆದೇಶವಾಗಿ ಬರುವಂತದ್ದು. ಇಲ್ಲಿ ಏನಾಗಿದೆ, ಮಳೆ ಪ್ಲಸ್ ಕಾಲ ಮಳೆಗಾಲ, ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ, ಆದ್ರಿಂದ ಇದು ಆದೇಶ ಸಂಧಿ, ಸರಿಯಾದಂತ ಉತ್ತರ. ಹಾಗೇನೆ ಹೊಸಗಾಲ, ಹೊಸ ಪ್ಲಸ್ ಕಾಲ ಹೊಸಗಾಲ, ಇದು ಸಹ ಆದೇಶ ಸಂಧಿ. ಎಷ್ಟನೇ ಪ್ರಶ್ನೆ? 15ನೇ ಪ್ರಶ್ನೆ. ಹಾಗೇನೆ 16ನೇ ಪ್ರಶ್ನೆ, ಲೋಪ ಸಂಧಿಗೆ ಉದಾಹರಣೆ ಕೇಳಿರುವಂತದ್ದು ಬೇರೊಬ್ಬ ಅಂತ ಇದೆ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ ಅಂದ್ರೆ ಪೂರ್ವ ಪದದ ಕೊನೆಯ ಸ್ವರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪ ಮಾಡಿದಾಗ ಅದೇನಾಗುತ್ತೆ, ಲೋಪ ಸಂಧಿ ಆಗುತ್ತೆ. ಹಾಗೇನೆ ಮಾತಿಲ್ಲ, ಇದು ಸಹ ಅಷ್ಟೇ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ, ಇದು ಲೋಪ ಸಂಧಿ. ಎಷ್ಟನೇ ಪ್ರಶ್ನೆ? 17ನೇ ಪ್ರಶ್ನೆ. ಹಾಗೆ 18ನೇ ಪ್ರಶ್ನೆ, ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ಇದು ಸಹ ಆದೇಶ ಸಂಧಿ. ಹಾಗೇನೆ ಹೂ ಬುಟ್ಟಿ ಅನ್ನುವಂಥದ್ದು 19ನೇ ಪ್ರಶ್ನೆ, ಹೂ ಪ್ಲಸ್ ಬುಟ್ಟಿ, ಹೂ ಬುಟ್ಟಿ, ಇದು ಆದೇಶ ಸಂಧಿ. ಹಾಗೆ 20ನೇ ಪ್ರಶ್ನೆ, ಪಿತೃವನ್ನು, ಪಿತೃ ಪ್ಲಸ್ ಅನ್ನು, ಪಿತೃವನ್ನು, ಆಗಮ ಸಂಧಿ. ಹಾಗೆ 21ನೇ ಪ್ರಶ್ನೆ, ಒತ್ತಕ್ಷರದಿಂದ ಬಂದಿರುವಂತದ್ದು ಸಜಾತಿಯ ಸಂಯುಕ್ತಾಕ್ಷರ ಪದವಿದು ಅಂತ ಇದೆ. ಅಂದ್ರೆ ಇಲ್ಲಿ ಸಜಾತಿ ಅಂದ್ರೆ ಒಂದೇ ಜಾತಿಯ ಒತ್ತಕ್ಷರ ಇರುವಂತದ್ದು. ಇಲ್ಲಿ ನೋಡಿ, ವಿದ್ಯೆ ವಿಜಾತಿ ಸಂಯುಕ್ತಾಕ್ಷರ, ಕಷ್ಟ ವಿಜಾತಿ ಸಂಯುಕ್ತಾಕ್ಷರ, ಶಾಸ್ತ್ರ ಅನ್ನುವಂಥದ್ದು ವಿಜಾತಿ ಸಂಯುಕ್ತಾಕ್ಷರ, ಆದ್ರೆ ಮಣ್ಣು ಅನ್ನುವಂಥದ್ದು ಸಜಾತಿ ಸಂಯುಕ್ತಾಕ್ಷರ ಪದ. ಇದು ಸರಿಯಾದಂತಹ ಉತ್ತರ ಮಕ್ಕಳೇ. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡಿ, ಬೆನ್ನಟ್ಟು ಎಂಬುದು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ. ಲೋಪ ಸಂಧಿ ಅಂತ ಸರಿಯಾದ ಉತ್ತರ. ಬೆನ್ನು ಪ್ಲಸ್ ಅಟ್ಟು, ಬೆನ್ನಟ್ಟು ಅನ್ನುವಂಥದ್ದು ಲೋಪ ಸಂಧಿ. ಒಟ್ಟು ಈಗ 22 ವ್ಯಾಕರಣಾಂಶದ ಪ್ರಶ್ನೆಗಳನ್ನು ನೋಡಿದ್ವಲ್ವಾ. ಹಾಗೇನೆ ಸಂಬಂಧೀಕರಿಸಿ ಬರೆಯುವಂತ 2ನೇ ಮೇನಲ್ಲಿ ಅಂದ್ರೆ ಅನಾಲಜಿ ಪ್ರಶ್ನೆಯಲ್ಲಿಯೂ ಸಹ ನಾವು ಇಷ್ಟು ಪ್ರಶ್ನೆಗಳನ್ನ ಅಂದ್ರೆ 23ರಿಂದ ಒಟ್ಟು 36 ಪ್ರಶ್ನೆಗಳನ್ನ ನೋಡ್ತೀವಿ ವಿದ್ಯಾರ್ಥಿಗಳು. ಇದು ಸಹ ವ್ಯಾಕರಣಾಂಶದ ಪ್ರಶ್ನೆಗಳೇ. ಇದ್ರ ಪಕ್ಕದಲ್ಲಿ ಸಹ ಉತ್ತರವು ಇರುವಂತದ್ದು. ನೋಡಿ, ಒಂದೆರಡು ಕ್ವಶನ್ಗೆ ಉತ್ತರವನ್ನು ಹೇಳ್ತೀನಿ, ಹಾಗೆ ಸ್ಲೈಡ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೇನೆ. ಆಶ್ರಯ ಅಂದ್ರೆ ಆಸರೆ, ವರ್ಣ ಬಣ್ಣ, ಉಪಕಾರ ಅಪಕಾರ, ಅದೃಷ್ಟ ದುರಾದೃಷ್ಟ. ಹಾಗೇನೆ 25ನೇ ಪ್ರಶ್ನೆ ನೋಡಿ, ಇಲ್ಲಿ ಸಂಧಿಯಿಂದ ಬಂದಿರುವಂತದ್ದು. 26ನೇ ಪ್ರಶ್ನೆಯಲ್ಲಿ ನಾಮಪದದ ಪ್ರಶ್ನೆ. 27ನೇ ಪ್ರಶ್ನೆ ಪದಗಳ ಅರ್ಥದ ಪ್ರಶ್ನೆ. ಹಾಗೇನೆ 28ನೇ ಪ್ರಶ್ನೆಯು ಸಹ ಸಂಧಿಯ ಪ್ರಶ್ನೆ. 29, 30, 31ರ ಪ್ರಶ್ನೆಗಳು ತತ್ಸಮ ತದ್ಭವದ ಪ್ರಶ್ನೆಗಳು. 31, 32, 33ನೇ ಪ್ರಶ್ನೆಗಳು. ನಂತರ 34ನೇ ಪ್ರಶ್ನೆಗಳು ಸಹ ಇದು ವಿರುದ್ಧ ಪದದ ಪ್ರಶ್ನೆಗಳು. 35 ಇದು ತಿರ್ಗಾ ತತ್ಸಮ ತದ್ಭವದ ಪ್ರಶ್ನೆಗಳು. ಹಾಗೆ 36ನೇ ಪ್ರಶ್ನೆ ಪದಗಳ ಅರ್ಥದ ಪ್ರಶ್ನೆಗಳು. ಒಟ್ಟು ಎಷ್ಟು, ಎಲ್ಲಿಂದ 23ರಿಂದ 36ರವರೆಗೆ ನಾವು ಸಂಬಂಧೀಕರಿಸಿ ಬರೆಯುವಂತಹ ಪ್ರಶ್ನೆಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಭಾಗದ ಪ್ರಶ್ನೆ ಯಾವುದು ಅಂತಂದ್ರೆ ಒಂದು ವಾಕ್ಯದ ಪ್ರಶ್ನೆಗಳು. ಇಲ್ಲಿ ನಮ್ಗೆ 37, 38, 39, 40 ಮತ್ತು 41ರ ಪ್ರಶ್ನೆ ನಮ್ಗೆ ಟೆಕ್ಸ್ಟ್ ಬುಕ್ ಕೊನೆಯಲ್ಲಿರೋದ್ರಿಂದ ಅದರ ಉತ್ತರವನ್ನ ನಾನು ಇಲ್ಲಿ ಕೊಟ್ಟಿಲ್ಲ. ಅದರ ಮುಂದಿನ ಭಾಗದ ಪ್ರಶ್ನೆ ನೋಡಿ, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಅನ್ನೋದಕ್ಕೆ ಉತ್ತರ. ಹಾಗೇನೆ ಇಂದ್ರನು ಗಿಳಿಗೆ ಯಾವ ವರವನ್ನು ಕೊಡಲು ಸಿದ್ಧನಾದನು ಅನ್ನುವಂಥದ್ದು. ಬಾಣಕ್ಕೆ ಗುರಿಯಾಗುವಷ್ಟು ದೂರ ಎಂದರೇನು ಅನ್ನುವಂಥದ್ದು. ಬೇಡನು ಯಾವ ಊರಿನಲ್ಲಿ ವಾಸವಾಗಿದ್ದನು. ಬೇಡನು ಏಕೆ ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು. ಇಂದ್ರನು ಗಿಳಿಯ ಯಾವ ಗುಣಗಳನ್ನು ಮೆಚ್ಚಿಕೊಂಡನು ಅನ್ನುವಂಥದ್ದು. ಯಾಕೆ ಈ ರೀತಿ ಪ್ರಶ್ನೆ ಕೊಡ್ತಿದ್ವಿ ಅಂದ್ರೆ, ಒಂದ್ ವೇಳೆ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಬಂದ್ರು ನಿಮ್ಗೆ ಅರ್ಥೈಸ್ಕೋಬೇಕಂದ್ರೆ ಇದರ ಅರ್ಥ ನೀವು ಟೆಕ್ಸ್ಟ್ ಬುಕ್ ಓದಿದಾಗ ಇಲ್ಲಿ ಉತ್ತರ ಸಿಗುತ್ತೆ. ಇಲ್ಲಿ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. ಈ ರೀತಿ ಮುಂದಿನ ಲೆಸನ್ಗೂ ಸಹ ನೀವೇನ್ ಮಾಡ್ಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ ಓದೋದು ಇಂಪಾರ್ಟೆನ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಒಟ್ಟು ಇಲ್ಲಿ ನಾವು ಎಷ್ಟು 37ರಿಂದ 47 ಪ್ರಶ್ನೆಗಳ ಉತ್ತರವನ್ನು ನೋಡಿದ್ವಿ. ಹಾಗೇನೆ ಮುಂದಿನ ಭಾಗದಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸುವಂತದ್ದು. ಇಲ್ಲಿ 4 ಪ್ರಶ್ನೆಯ ಪಾಠದ ಕೊನೆಯಲ್ಲಿರುವಂತದ್ದು, ಇನ್ನೊಂದು ಪ್ರಶ್ನೆ ಮಾತ್ರ ಪಾಠದ ಒಳಗಡೆಯಿಂದ ಕೊಟ್ಟಿರುವಂತದ್ದು. ಹಾಗೇನೆ ನೆಕ್ಸ್ಟ್ ಕವಿ ಪರಿಚಯ. ಇದು ನಮ್ಗೆ ತುಂಬಾ ಈಸಿ ಆಗಿರುವಂತದ್ದು, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಲೇ ನಾವು ಇದನ್ನ ಓದ್ಕೊಂಡು ಬಂದಿರ್ತೀವಿ. ಇಲ್ಲಿ ಅರಾಮಿತ್ರ ಲೇಖಕರ ಪರಿಚಯ, ಹಾಗೇನೆ 4 ಸಂದರ್ಭದ ಪ್ರಶ್ನೆಗಳು, ಹಾಗೇನೆ 2 8-10 ವಾಕ್ಯದ ಪ್ರಶ್ನೆಗಳು. ಇದರ ಜೊತೆಗೆ ಒಂದು ಗದ್ಯ ಭಾಗದ ಪ್ರಶ್ನೆಯನ್ನು ಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳೇ ನಿಮ್ಗೆ. ಅಂದ್ರೆ ಇಲ್ಲಿ 2 ಅಂಕಗಳಿರ್ತವೆ. 2 ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ ಗದ್ಯ ಭಾಗದ ಪ್ರಶ್ನೆ ಅಂತಂದ್ರೆ. ಒಟ್ಟು ಇಷ್ಟು ಪ್ರಶ್ನೆಗಳು ಅಂದ್ರೆ ಒಟ್ಟು 60 ಪ್ರಶ್ನೆಗಳ 84 ಅಂಕದ 60 ಪ್ರಶ್ನೆಗಳ ಉತ್ತರವನ್ನು ನಿಮ್ಗೆ ಇಲ್ಲಿ ಪ್ರಶ್ನಾಕೋಟಿಯಲ್ಲಿ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಒಂದು ಪ್ರಶ್ನಾಕೋಟಿಯ ಜೊತೆಗೆ ಒಂದು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯೂ ಸಹ ಇಲ್ಲಿ ನಿಮ್ಗೆ ಕೊಟ್ಟಿರುವಂತದ್ದು. ಇದರ ಒಳಗಡೆ ಇರುವಂತಹ ಪ್ರಶ್ನೆಗಳು
ನೋಡಿ, ಈ ಪ್ರಶ್ನಾಕೋಟಿಯಲ್ಲಿಂದ ರಚಿತವಾದ ಪ್ರಶ್ನೋತ್ತರಗಳು ಅಂತೇಳಿ ಇಲ್ಲಿಯೂ ಸಹ MCQ ಪ್ರಶ್ನೆಗಳನ್ನ 3 ಕೊಟ್ಟಿರುವಂತದ್ದು. ಹಾಗೇನೆ ಸಂಬಂಧೀಕರಿಸಿ ಬರೆಯುವಂತ ಪ್ರಶ್ನೆ 3, ಒಂದು ವಾಕ್ಯದಲ್ಲಿ ಉತ್ತರಿಸೋದು 5, 3-4 ವಾಕ್ಯದ ಉತ್ತರಿಸುವಂತದ್ದು 2 ಪ್ರಶ್ನೆಗಳು, ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಆಗ ಸಂದರ್ಭದ ಒಂದು ಪ್ರಶ್ನೆ, ಗದ್ಯ ಭಾಗದಿಂದ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಒಟ್ಟು ಇಲ್ಲಿ 16 ಪ್ರಶ್ನೆಗಳು, 20 ಅಂಕಗಳಿರುವಂತದ್ದು. ವಿದ್ಯಾರ್ಥಿಗಳೇ, ಇದನ್ನು ಓದಿ ಅರ್ಥೈಸ್ಕೊಳ್ಳಿ. ಧನ್ಯವಾದಗಳು.